ಶಿವಮೊಗ್ಗದ ರಸ್ತೆಗಳಲ್ಲಿ ಓಡಾಡುವಂತಹ ಸ್ತ್ರೀಯರಾಗಿರಬಹುದು ಪುರುಷರಾಗಿರಬಹುದು ಹುಷಾರಾಗಿರಬೇಕು. ಯಾಕಂದ್ರೆ ರಾಬರ್ಸ್ ಗ್ಯಾಂಗ್ ಆಕ್ಟಿವ್ ಆಗಿದೆ ಶಿವಮೊಗ್ಗದಲ್ಲಿ. ಯಾರಾದರೂ ಹೋರಾಡ್ತಾ ಇದ್ರೆ ಚಿನ್ನವನ್ನ ಹಾಕೊಂಡು ಅವರ ಸರವನ್ನ ಕದಿಯೋದ್ರಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ರಾಬರ್ಸ್. ರಾಬರಿ ಮಾಡೋದ್ರಲ್ಲಿ ಶಿವಮೊಗ್ಗದ ರಸ್ತೆಗಳಲ್ಲಿ ಆಕ್ಟಿವ್ ಆಗಿಬಿಟ್ಟಿದೆ ಗ್ಯಾಂಗ್ಗಳು. ಪುರದಾಳು ರಸ್ತೆಯಲ್ಲಿ ಕಾರಿನ ಗ್ಲಾಸ್ ಅನ್ನ ಒಡೆದು ದರೋಡೆ ಮಾಡಿದ್ದಾರೆ. ಕಾಲೇಜು ವಿದ್ಯಾರ್ಥಿನಿಯ ಸರವನ್ನ ದೋಚಿದ ಖದೀಮ್ರು. ರಸ್ತೆ ಬದಿ ಕಾರನ್ನ ನಿಲ್ಲಿಸಿ ಫ್ರೆಂಡ್ಗಾಗಿ ಕಾಯ್ತಾ ಇದ್ದ ವಿದ್ಯಾರ್ಥಿ ಕಾರಿನ ಗ್ಲಾಸ್ ಅನ್ನ ಒಡೆದು ಬೆದರಿಕೆ ಹಾಕಿದ ಅಪರಿಚಿತ ವ್ಯಕ್ತಿ. ವಿದ್ಯಾರ್ಥಿನಿ ಕೊರಳಲ್ಲಿದ್ದಂತಹ 15 ಗ್ರಾಂ ಚಿನ್ನದ ಸರವನ್ನ ಕಿತ್ತು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಇದು ಪುರದಾಳು ಡ್ಯಾಂಗೆ ತೆರಳುತ್ತಾ ಇದ್ದಂತಹ ವೇಳೆ ನಡೆದಂತಹ ಶಾಕಿಂಗ್ ಘಟನೆ ಇದು. ನೋಡಿ, ಗಮನಿಸ್ತಾ ಇದ್ದೀರಾ, ಕಾರ್ನಲ್ಲಿರುವಂತಹ ಯುವತಿ ಕಾರ್ನಲ್ಲಿ ಫ್ರೆಂಡ್ಗಾಗಿ ವೇಟ್ ಮಾಡ್ತಾ ಇದ್ಲು. ಆ ಕಾರಿನ ಗ್ಲಾಸ್ ಅನ್ನೇ ಪುಡಿ ಪುಡಿ ಮಾಡಿ ಆಕೆಯ ಕೊರಳಲ್ಲಿ ಇರುವಂತಹ ಚಿನ್ನವನ್ನ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅದು ಕೂಡ 15 ಗ್ರಾಂ ಚಿನ್ನದ ಸರವನ್ನ ಕಿತ್ಕೊಂಡು ಎಸ್ಕೇಪ್ ಆಗಿರುವುದು. ಕಾರಿನ ಗ್ಲಾಸ್ ಅನ್ನ ಒಡೆದು ಆ ವಿದ್ಯಾರ್ಥಿನಿಗೆ ಬೆದರಿಕೆಯನ್ನ ಹಾಕಿ ತದನಂತರ ಆ ವಿದ್ಯಾರ್ಥಿನಿಯ ಕೊರಳಲ್ಲಿದ್ದಂತಹ 15 ಗ್ರಾಂ ಚಿನ್ನವನ್ನು ಕದ್ದು ಪರಾರಿಯಾಗಿದ್ದಾನೆ. ಕಾರಿನ ಗ್ಲಾಸ್ ಅನ್ನ ಒಡೆದು ಬೆದರಿಕೆ ಹಾಕಿ ಆ ಮಗು ಕೂಡ ಗಾಬರಿಯಿಂದ ತೆಗೆದುಕೊಟ್ಬಿಟ್ಟಿದೆ. ಇದು ಪುರದಾಳು ಡ್ಯಾಮ್ ತೆರಳುತ್ತಾ ಇದ್ದಾಗ ನಡೆದಿರುವಂತಹ ಘಟನೆ ಇದು. ಇದಕ್ಕೆ ಸಂಬಂಧಪಟ್ಟಂತೆ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಶಿವಮೊಗ್ಗದಲ್ಲಿ ಇನ್ಮೇಲೆ ರಸ್ತೆಯಲ್ಲಿ ಓಡಾಡಬೇಕು ಅಂದ್ರೆ ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕು. ಹರಕೆರೆ ರಿಂಗ್ ರೋಡ್ನಲ್ಲಿ ದರೋಡೆ ಮಾಡಿದಂತಹ ಪ್ರಕರಣ. ತುಂಗಾನಗರ ಪೊಲೀಸರ ಕಾರ್ಯಾಚರಣೆ, 3 ಬಂಧನ. ಅಮಾನ್, ಮೊಹಮ್ಮದ್, ಶಹಜಾನ್, ಹೇಮಂತ್ ಬಂಧಿತರಿಂದ ನಗದು, 2 ಮೊಬೈಲ್, ಇನೋವಾ ಕಾರನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಬೆದರಿಸಿ ಹಲ್ಲೆಯನ್ನ ನಡೆಸಿ ಹಣ, ಮೊಬೈಲ್ ಅನ್ನ ದೋಚಿದಂತಹ ಖದೀಮ್ರು. ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ಸ್ಪೆಕ್ಟರ್ ಗುರುರಾಜ್ ಕೆಟಿ ನೇತೃತ್ವದ ತಂಡ ಈ ಕಾರ್ಯಾಚರಣೆಯನ್ನ ನಡೆಸಿದೆ. ಯಾಕಂದ್ರೆ ಏನು ಹರಕೆರೆ ರಿಂಗ್ ರೋಡ್ನಲ್ಲೂ ಕೂಡ ದರೋಡೆ ಮಾಡಿದಂತಹ ಪ್ರಕರಣ ಇತ್ತು. ತುಂಗಾನಗರ ಪೊಲೀಸರು ಅದ್ಭುತವಾಗಿ ಕಾರ್ಯಾಚರಣೆಯನ್ನ ನಡೆಸಿ 3 ಬಂಧಿಸಿದ್ದಾರೆ. ಅಮಾನ್, ಮೊಹಮ್ಮದ್, ಶಹಜಾನ್, ಹೇಮಂತ್ ಈ 3 ಜನ ಬಂಧಿತರಿಂದ ನಗದು, 2 ಮೊಬೈಲ್ಗಳು, ಇನೋವಾ ಕಾರ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಏನು ಬೆದರಿಸಿ ಅವ್ರ ಮೇಲೆ ಹಲ್ಲೆ ಮಾಡಿ ಹಣವನ್ನು, ಮೊಬೈಲನ್ನು, ಕಾರ್ಗಳನ್ನು ದೋಚಿದ್ರು ಈ ಖದೀಮ್ರು. ಇವರ ಎಡೆಮುರಿಯನ್ನು ಕಟ್ಟಿದ್ದಾರೆ ಶಿವಮೊಗ್ಗ ಪೊಲೀಸರು. ಸದ್ಯ ಇನ್ಸ್ಪೆಕ್ಟರ್ ಗುರುರಾಜ್ ಕೆಟಿ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿರೋದು. ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಬೆನ್ನಟ್ಟಿದಾಗ ಈ ಖದೀಮ್ರು ಸಿಗಾಕೊಂಡಿರೋದು. 3 ಜನ ಖದೀಮ್ರನ್ನ ಒದ್ದು ಒಳಗಾಕಿದ್ದಾರೆ ಪೊಲೀಸರು.